ಪ್ರೀತಿಸಿ ಮದುವೆಯಾಗ್ತೀನಿ ಅಂತ ನಂಬಿಸಿದ್ದ ಯುವಕ ಕೈಕೊಟ್ಟ ಅಂತೇಳಿ ವರ ಕೈಕೊಟ್ಟಿದ್ದಕ್ಕೆ ಮದುವೆ ಮಂಟಪಕ್ಕೆ ನುಗ್ಗಿ ಯುವತಿ ಗಲಾಟೆಯನ್ನ ಮಾಡಿದ್ದಾಳೆ. ಬೆಳಗ್ಗೆಯೇ ಮದುವೆ ಆಗೋಗಿದೆ ಬೇರೆ ಯುವತಿಯ ಜೊತೆಯಲ್ಲಿ. ಆದರೆ ಈ ಯುವತಿ ಮಂಟಪಕ್ಕೆ ಹೋಗಿ ಗಲಾಟೆ ಮಾಡಿ ಕಣ್ಣೀರನ್ನ ಇಟ್ಟಿರುವಂಥದ್ದು. ನನಗೆ ಮೋಸ ಆಗಿದೆ ಅಂತ ಪೊಲೀಸರ ಜೊತೆಯಲ್ಲೇ ಮಂಟಪಕ್ಕೆ ನುಗ್ಗಿ ಯುವತಿ ಅಲ್ಲಿ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. 10 ವರ್ಷ ಪ್ರೀತಿಸಿ ಈಗ ಬೇರೆ ಯುವತಿಯ ಜೊತೆಯಲ್ಲಿ ಶರತ್ ಮದುವೆಯಾಗಿದ್ದಾನೆ ಅಂತ ಈ ಸಂತ್ರಸ್ತ ಯುವತಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಹುಡುಗನ ಮನೆ ಮುಂದೆ ಗಲಾಟೆ ಮಾಡಿದ್ಲು ಯುವತಿ. ಇವತ್ತು ಮದುವೆಯ ಮಂಟಪಕ್ಕೇನೆ ಎಂಟ್ರಿ ಕೊಟ್ಟಿದ್ಲು. ಆದರೆ ಆ ಯುವತಿ ಅಲ್ಲಿಗೆ ಹೋಗುವಷ್ಟರಲ್ಲಿ ಮದುವೆ ಮುಗಿದು ಹೋಗಿತ್ತು. ಯುವತಿ ಗಲಾಟೆಯಿಂದಾಗಿ ಮದುವೆಗೆ ಬಂದವರೆಲ್ಲ ಈಗ ತಬ್ಬಿಬ್ಬಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸರ್ವನಾಶ ಆಗೋಗ್ತದೆ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಬೆತ್ತಲ್ಲಿ ಕೈ ಹಾಕ್ತಾರೆ ನಡೀತಾ ಇರೋ. ಬಾಸ್ ಬಾರ್ ಕೌನ್ಸಿಲ್ಗಳು ನೇತಾಕ್ರಿ ಅವಳು 75,000 ಕೇಳಿದಾಳೆ. ನಾಚಿಕೆ ಆಯ್ತಾವಳೆ ನಡಿಯೇ. ನಾ ಯಾರಿದ್ದೀನಿ 3 ಬಿಟ್ಟಿರೋಳೆ ದುಡ್ಡಿಗೆ ಬಂದಿದ್ಯಲ್ಲ ಶಂಬಳವು ಅಪ್ಪ ಹಿಡ್ಕೊಂಡು ಬಂದಿದ್ದಾಳೆ ಅವ್ರ ಜೊತೆ. ದುಡ್ಡು ಮಾಡ್ತಿದ್ಯಲ್ಲ ನಿನ್ನ ಲೈಫಲ್ಲಿ ಸರ್ವನಾಶ ಆಗೋಗ್ತದೆ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಬೆತ್ತಲ್ಲಿ ಕೈ ಹಾಕ್ತಾರೆ ನಡೀತಾ ಇರೋ. ಬಾಸ್ ಬಾರ್ ಕೌನ್ಸಿಲ್ಗಳು ನೇತಾಕ್ರಿ ಅವಳು 75,000 ಕೇಳಿದಾಳೆ. ನಾಚಿಕೆ ಆಯ್ತಾವಳೆ ನಡಿಯೇ. ನಾ ಯಾರಿದ್ದೀನಿ 3 ಬಿಟ್ಟಿರೋಳೆ ದುಡ್ಡಿಗೆ ಬಂದಿದ್ಯಲ್ಲ ಶಂಬಳವು ಅಪ್ಪ ಹಿಡ್ಕೊಂಡು ಬಂದಿದ್ದಾಳೆ ಅವ್ರ ಜೊತೆ. ದುಡ್ಡು ಮಾಡ್ತಿದ್ಯಲ್ಲ ನಿನ್ನ ಲೈಫಲ್ಲಿ ಸರ್ವನಾಶ ಆಗೋಗ್ತದೆ. ನಿನ್ನ ಮಕ್ಕಳು ಮರಿಯಲ್ಲ ಸಾಕ್ಷಿ ಗೊತ್ತಾಗ್ಬಾರ್ದು ಅಂತ ಕಾರ್ ಒಳಗೆ ಕುತ್ಕೊಂಡು ತಗೊಳ್ತಾರೆ. ಕಾರ್ ಫೋಟೋಸ್ ನಾನು ಈಗೆಲ್ಲ ಹೋರಾಟ ಮಾಡ್ತೀನಿ. ಎಷ್ಟಾದ್ರೂ ಸ್ಟ್ರಾಂಗ್ ಆಗಿ ಕೇಸ್ ನಾನು ಅಟೆಂಡ್ ಮಾಡ್ತೀನಿ. ನನಗೆ ನ್ಯಾಯ ಬೇಕು ಸರ್. ನನಗೆ ₹1 ಅವ್ರು ಯಾರೋ ಹೇಳಿದ್ರು 1 ಕೋಟಿಗೆ ಬಂದಿದ್ದೆ ಅಂತ ನಾನೇ ಕೊಟ್ಟಿದ್ದೀನಿ ಅವರಿಗೆ. ನನಗೆ ಬೇಡ ಮದುವೆ ಮಾಡಿ ನ್ಯಾಯ ಕೊಟ್ಟು ಸಮಾಜದಲ್ಲಿ ಗೌರವವಾಗಿ ಬಾಳೋದೊಂದು ದಾರಿ ಮಾಡಬೇಕು. ನನಗೆ ಇದೇ ಕೇಳ್ತಾ ಇರೋದು. ಎಷ್ಟು ಮಕ್ಕಳು ಹಾಳು ಮಾಡೋದು. ಕಟ್ ಮಾಡಿದ್ರಲ್ಲ ಒಂಚೂರು ಆ ಕಡೆ ಹೋಗ್ರ. ಒಂಚೂರು ಆ ಕಡೆ ಬರ. ಅಟ್ರಾಸಿಟಿ ಕೇಸ್ ಇವಾಗ ಅರೆಸ್ಟ್ ಮಾಡ್ಬೋದು ಅವ್ರನ್ನ. ಅಟ್ರಾಸಿಟಿ ಕೇಸ್ ಆಗಿದೆ ಸ್ಟೇ ತಂದಿದ್ದ ನಾನು ಅರೆಸ್ಟ್ ಮಾಡಬಾರ್ದು ಅಂತ. ಅದು ಮುಗ್ದಾಗಿದೆ, ಈಗ ವ್ಯಾಲಿಡ್ ಇದೆ. ಇನ್ನೊಂದು ಅರೆಸ್ಟ್ ಮಾಡ್ಬೋದು. ಈಗ ನೀವು ಎಲ್ಲ ಅಪ್ಲೋಡ್ ಮಾಡಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ. ದುಡ್ಡು ಮಾಡ್ತಿದ್ಯಲ್ಲ ನಿನ್ನ ಲೈಫಲ್ಲಿ ಸರ್ವನಾಶ ಆಗೋಗ್ತದೆ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಬೆತ್ತಲ್ಲಿ ಕೈ ಹಾಕ್ತಾರೆ ನಡೀತಾ ಇರೋ. ಬಾಸ್ ಬಾರ್ ಕೌನ್ಸಿಲ್ಗಳು ನೇತಾಕ್ರಿ ಅವಳು 75,000 ಕೇಳಿದಾಳೆ. ನಾಚಿಕೆ ಆಯ್ತಾವಳೆ ನಡಿಯೇ. ನಾ ಯಾರಿದ್ದೀನಿ 3 ಬಿಟ್ಟಿರೋಳೆ ದುಡ್ಡಿಗೆ ಬಂದಿದ್ಯಲ್ಲ ಶಂಬಳವು. ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಲ್ಯಾಣ ನಗರದ ಶರತ್ ಅನ್ನೋ ಯುವಕನನ್ನ ಈ ಯುವತಿ ಪ್ರೀತಿಸಿರ್ತಾಳೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಯುವತಿ. ಈ ಯುವತಿ ಆತನನ್ನು ಪ್ರೀತಿಸಿರ್ತಾಳೆ. ಆತ ಕೂಡ ಈಕೆಯನ್ನು ಪ್ರೀತಿಸಿರ್ತಾನೆ. ಪ್ರೀತಿಸಿದ ಇಬ್ಬರ ನಡುವೆ ಪ್ರೀತಿ ಇದ್ದರೂ ಸಹ 10 ವರ್ಷಗಳ ಕಾಲ ಪ್ರೀತಿಸಿದ್ದಾರೆ ಇಬ್ಬರು ಪರಸ್ಪರ. ಆದರೆ ಈ ಶರತ್ತು ಈಗ ಆ ಯುವತಿಗೆ ಕೈ ಕೊಟ್ಟು ಬೇರೆಯೊಬ್ಬರನ್ನ ಮದುವೆ ಆಗಿದ್ದಾನೆ ಈಗಾಗಲೇ ಬೇರೆಯೊಬ್ಬರನ್ನ. ಇನ್ನೊಂದು ಕಡೆಗೆ ಆ ಯುವತಿ ಆರೋಪ ಮಾಡ್ತಾ ಇರುವಂಥದ್ದು ಈ ಶರತ್ಗೆ ಮೊದಲೇ ಮತ್ತೊಂದು ಮದುವೆ ಆಗಿತ್ತು, ಅದನ್ನು ಕೂಡ ಮುಚ್ಚಿಟ್ಟಿದ್ದ ನನ್ನ ಬಳಿ ಅಂತೇಳಿ. ಮೊದಲೇ ಮದುವೆ ಆಗಿದ್ರು ಅದನ್ನು ಮುಚ್ಚಿಟ್ಟು ನನ್ನನ್ನು ಪ್ರೀತಿಸಿ ಈಗ ನನಗೂ ಕೂಡ ಕೈ ಕೊಟ್ಟು ಇನ್ನೊಂದು ಮದುವೆಯಾಗಿದ್ದಾನೆ ಅನ್ನೋದು ಈ ಯುವತಿಯ ಆರೋಪ. ಈಗಾಗಲೇ ಯುವತಿ ಶರತ್ ವಿರುದ್ಧ ಒಂದಷ್ಟು ಕೇಸ್ಗಳನ್ನು ಕೂಡ ಹಾಕಿದ್ರಂತೆ. ಆ ಕೇಸ್ಗಳಿಗೆ ಸ್ಟೇ ತೆಗೆದುಕೊಂಡು ಬಂದು ಇವತ್ತು ಮದುವೆ ಆಗಿದ್ದಾನೆ ಶರತ್ ಅನ್ನೋದು ಆ ಯುವತಿಯ ಆರೋಪ. ಜೊತೆಗೆ ಯುವತಿಯ ತಾಯಿ ಹತ್ರ ಕೂಡ ಈ ಶರತ್ತು ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಅಂತೇಳಿ ಹೇಳಿ ನಂಬಿಸಿದ್ನಂತೆ. ಈ ಕಾರಣದಿಂದಾಗಿ ಆ ಯುವತಿಗೆ ಬಂದಂತಹ ಒಂದು 2-3 ಸಂಬಂಧಗಳನ್ನು ಕೂಡ ಅವರ ತಾಯಿ ನಿರಾಕರಿಸಿದ್ರು. ಯಾಕೆಂದರೆ ಶರತ್ತು ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ, ಶರತ್ತು ಮದುವೆ ಆಗ್ತಾನೆ ಅನ್ನೋ ಕಾರಣಕ್ಕೆ ಅವರು ನಿರಾಕರಿಸಿದ್ರು ಅನ್ನೋ ಮಾಹಿತಿ ಇದೆ.